ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ಟೆಕ್ಕಿಯೊಬ್ಬರಿಗೆ ಡಿಜಿಟಲ್ ಅರೆಸ್ಟ್ ಅಂತ ವಂಚಿಸಿ ಬರೋಬ್ಬರಿ 11,83,00,000 ವಂಚಿಸಿದ್ರು. ಈ ಪ್ರಕರಣದ ತನಿಖೆ ನಡೆಸಿದ್ದ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನ ಟೆಕ್ಕಿಗೆ 11.83 ಕೋಟಿ ಸೈಬರ್ ವಂಚನೆ. ಮೂವರು ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ಹೌದು, ಕಳೆದ ಡಿಸೆಂಬರ್ 23ರಂದು ಬೆಂಗಳೂರಿನ ಈಶಾನ್ಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಇಂತಹದ್ದೊಂದು ಪ್ರಕರಣ ದಾಖಲಾಗಿತ್ತು. ಟೆಕ್ಕಿ ವಿಜಯ್ ಕುಮಾರ್ ಅನ್ನೋರಿಗೆ ಕರೆ ಮಾಡಿದ ಸೈಬರ್ ವಂಚಕರು, ನಿಮ್ಮ ಅಕೌಂಟ್ನಿಂದ 6 ಕೋಟಿ ಹವಾಲಾ ಹಣದ ವ್ಯವಹಾರ ನಡೆದಿದೆ, ನಿಮ್ಮನ್ನ ಈ ಕೂಡಲೇ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿದ್ರು. ವಂಚಕರ ಕರೆಗೆ ಹೆದರಿದ ಟೆಕ್ಕಿ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡು ಸ್ಕೈ ಆಪ್ ಮೂಲಕ ವಂಚಕರ ಜೊತೆಗೆ ಸಂಪರ್ಕ ಮಾಡಿದ್ರು. 1 ತಿಂಗಳ ಅವಧಿಯಲ್ಲಿ ಟೆಕ್ಕಿಯಿಂದ ಬರೋಬ್ಬರಿ 11.83 ಕೋಟಿ ಹಣವನ್ನು ಹಾಕಿಸಿಕೊಂಡು ವಂಚನೆ ಮಾಡಿದ್ದಾರೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು 2 ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಬೆನ್ನು ಬಿದ್ದಿದ್ರು. ಇನ್ವೆಸ್ಟಿಗೇಷನ್ ವೇಳೆ ಗುಜರಾತ್ನ ಸೂರತ್ನ ಚಿನ್ನದ ವ್ಯಾಪಾರಿ ಒಬ್ಬರಿಗೆ 7.5 ಕೋಟಿ ಹಣ ಹೋಗಿರೋದು ಪತ್ತೆಯಾಗಿತ್ತು. ಈ ಮಾಹಿತಿ ಬೆನ್ನು ಬಿದ್ದ ಪೊಲೀಸರು ಸೂರತ್ನಲ್ಲಿ ಧವಲ್ ಶಾ ಅನ್ನುವ ವ್ಯಾಪಾರಿಯನ್ನ ಬಂಧಿಸಿದ್ರು. ಈ ವೇಳೆ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ವು. ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿ ನಮಗೆ ದೊಡ್ಡ ಮಟ್ಟದಲ್ಲಿ ಚಿನ್ನ ಬೇಕಿದೆ ಅಂದಿದ್ದ. ಈ ವೇಳೆ ಸೈಬರ್ ವಂಚಕರು ಟೆಕ್ಕಿ ವಿಜಯ್ ಕುಮಾರ್ನ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಸೇರಿದಂತೆ ವಿವಿಧ ಡೀಟೇಲ್ಸ್ ಅನ್ನು ಕಳುಹಿಸಿಕೊಟ್ಟು 7.5 ಕೋಟಿ ಮೌಲ್ಯದ ಚಿನ್ನವನ್ನು ಖರೀದಿಸಿದ್ರು. ತನಿಖೆ ಮುಂದುವರೆಸಿದ ಪೊಲೀಸರು ಮುಂಬೈನಿಂದ ಚಿನ್ನದ ವ್ಯಾಪಾರಿ ಬಳಿ ವ್ಯವಹಾರ ಮಾಡಿದ ತರುಣ್ ಮತ್ತು ಕರುಣ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. ಡಿಜಿಟಲ್ ಅರೆಸ್ಟ್ ವೇಳೆ ಟೆಕ್ಕಿ ಬಳಿ ಇದ್ದಿದ್ದು ಕೇವಲ 2 ಲಕ್ಷ, 12 ಕೋಟಿ ಹಣ ಹೋಗಿದ್ದು ಹೇಗೆ ಗೊತ್ತಾ? ಇನ್ನು ಟೆಕ್ಕಿ ಡಿಜಿಟಲ್ ಅರೆಸ್ಟ್ ಆದ ವೇಳೆ ಅವರ ಅಕೌಂಟ್ನಲ್ಲಿ ಕೇವಲ 2 ಲಕ್ಷ ಹಣ ಇತ್ತು. ಅದನ್ನೇ ಕೊಟ್ಟು ಬಿಡ್ತೀನಿ, ಬಿಟ್ಟು ಬಿಡಿ ಅಂದಿದ್ರು. ಈ ವೇಳೆ ಟೆಕ್ಕಿಯ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿದ ಸೈಬರ್ ವಂಚಕರಿಗೆ ಟೆಕ್ಕಿ ವಿಜಯ್ ಕುಮಾರ್ ಈ ಹಿಂದೆ ಅಮೆರಿಕಾದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ಕೆಲಸ ಬಿಟ್ಟ ವೇಳೆ ಕಂಪನಿ 2005ರಲ್ಲಿ 50 ಲಕ್ಷ ಮೌಲ್ಯದ ಶೇರನ್ನು ಕೊಟ್ಟಿತ್ತು. ಅದರ ಮೌಲ್ಯ ಸದ್ಯ 12 ಕೋಟಿ ಆಗಿತ್ತು. ಆ ವಿಚಾರವನ್ನು ತಿಳಿದಂತಹ ವಂಚಕರು ಟೆಕ್ಕಿಯಿಂದ ಹಂತ ಹಂತವಾಗಿ 12 ಕೋಟಿಯಷ್ಟು ಹಣವನ್ನು ಹಾಕಿಸಿಕೊಂಡಿದ್ರು. ಸದ್ಯ ಅರೆಸ್ಟ್ ಆಗಿರುವ ಮೂವರು ಕೂಡ ಮಧ್ಯವರ್ತಿಗಳೇ ಆಗಿದ್ದಾರೆ. ಡಿಜಿಟಲ್ ಅರೆಸ್ಟ್ ಮಾಡಿದ ಅಸಲಿ ಕಿಂಗ್ ಪಿನ್ ಅನ್ನ ದುಬೈನಿಂದ ವರ್ಕ್ ಮಾಡ್ತಿರೋದು ತನಿಖೆಯ ವೇಳೆ ಗೊತ್ತಾಗಿದೆ. ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದು, ಇತ್ತೀಚೆಗೆ ಸೈಬರ್ ವಂಚನೆಯ ಪ್ರಕರಣಗಳು ಹೊಸ ರೀತಿಯಲ್ಲಿ ನಡೀತಾ ಇದ್ದು ಜನರು ಎಚ್ಚರಿಕೆ ವಹಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.